ಬಿಜೆಪಿ ಹೈಕಮಾಂಡ್ ಮಾಸ್ಟರ್ ಸ್ಟ್ರೋಕ್ ರಾಜ್ಯಸಭೆಗೆ ಪ್ರೊಫೆಸರ್ ನಾಗರಾಜು ಸರ್ಪ್ರೈಸ್ ಎಂಟ್ರಿ. ಬಿಜೆಪಿ ಹೈಕಮಾಂಡ್ ಮಾಸ್ಟರ್ ಸ್ಟ್ರೋಕ್ ರಾಜ್ಯಸಭೆಗೆ ಪ್ರೊಫೆಸರ್ ನಾಗರಾಜ್ ಎಂಟ್ರಿ. ಸದಾನಂದಗೌಡ, ನಿರ್ಮಲ್ ಕುಮಾರ್ ಸುರಾನ್ ಹೆಸರು ಶಿಫಾರಸು. ರಾಜ್ಯ ಬಿಜೆಪಿಯಿಂದ ಸದಾನಂದಗೌಡ, ಸುರಾನ್ ಹೆಸರು ಶಿಫಾರಸು. ಇನ್ನು ರಾಜ್ಯ ಬಿಜೆಪಿ ಶಿಫಾರಸು ಮಾಡಿದ್ದ ಹೆಸರನ್ನ ಹೈಕಮಾಂಡ್ ಈಗ ಕೈ ಬಿಟ್ಟಿದೆ. ಹೈಕಮಾಂಡ್ ನಡೆಗೆ ರಾಜ್ಯ ನಾಯಕರೇ ಈಗ ಶಾಕ್ ಆಗಿದ್ದಾರೆ. ಪ್ರೊಫೆಸರ್ ನಾಗರಾಜ್ಗೆ ರಾಜ್ಯಸಭಾ ಟಿಕೆಟ್ ಘೋಷಣೆ ಮಾಡಲಾಗಿದೆ. ವಿಧಾನ ಪರಿಷತ್ಗೆ ರಘು ಕೌಟಿಲ್ಯ. ರಾಜ್ಯ ಬಿಜೆಪಿಯಿಂದ 2 ಹೆಸರು ಶಿಫಾರಸು. ವಿಜೇಂದ್ರ, ಅತ್ಯಾಪ್ತ ಆಗಿರುವ ರಘು ಕೌಟಿಲ್ಯ. ಲಿಂಗರಾಜು ಪಾಟೀಲ್ ಕೋರ್ ಕಮಿಟಿ ಮತ್ತು ವರಿಷ್ಠರ ಆಯ್ಕೆ. ಪದವೀಧರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಲಿಂಗರಾಜು ಅವರು ಟಿಕೆಟ್ ಸಿಗದಿದ್ದಕ್ಕೆ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ರು. ಲಿಂಗರಾಜು ಮನವೊಲಿಸಿದ್ದಂತಹ ಬಿಜೆಪಿ ಹೈಕಮಾಂಡ್ ಭರವಸೆಯಂತೆ ಎಂಎಲ್ಸಿ ಸ್ಥಾನಕ್ಕೆ ಟಿಕೆಟ್ ಅನ್ನು ಈಗ ಸದ್ಯಕ್ಕೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ. ರಾಜ್ಯಸಭೆಗೆ ಪ್ರೊಫೆಸರ್ ನಾಗರಾಜ್ ಅವರು ಸರ್ಪ್ರೈಸ್ ಆಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಏಕೆ ಅಂತಂದ್ರೆ ಬಹಳ ಮುಖ್ಯವಾಗಿ ಸದಾನಂದಗೌಡ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಜೊತೆಗೆ ನಿರ್ಮಲ್ ಕುಮಾರ್ ಸುರಾನ್ ಅವ್ರಿಗೂ ಕೂಡ ಟಿಕೆಟ್ ಸಿಗುವಂತಹ ಚಾನ್ಸಸ್ ಬಹುತೇಕ ಇದೆ ಅಂತ ಕೂಡ ಹೇಳಲಾಗಿತ್ತು. ಜೊತೆಗೆ ಈ 2 ಹೆಸರನ್ನು ಕೂಡ ಶಿಫಾರಸು ಕೂಡ ಮಾಡಲಾಗಿತ್ತು ರಾಜ್ಯ ಬಿಜೆಪಿಯಿಂದ. ಸದ್ಯಕ್ಕೆ ರಾಜ್ಯ ಬಿಜೆಪಿ ಏನು ಶಿಫಾರಸು ಮಾಡಿತ್ತು ಈ 2 ಹೆಸರು, ಅದನ್ನ ಹೈಕಮಾಂಡ್ ಈಗ ಕೈ ಬಿಟ್ಟಿದೆ. ಹೈಕಮಾಂಡ್ ನಡೆಗೆ ಈಗ ರಾಜ್ಯ ನಾಯಕರೇ ಶಾಕ್ ಆಗಿದ್ದಾರೆ. ಯಾಕೆಂತಂದ್ರೆ ಬಿಜೆಪಿ ಅಂದ್ರೆ ರಾಜ್ಯ ಬಿಜೆಪಿಯವರು ಶಿಫಾರಸು ಮಾಡಿದಂತಹ ಹೆಸರನ್ನ ಕೈ ಬಿಟ್ಟಿರೋದ್ರಿಂದ ಶಾಕ್ ಆಗಿದ್ದಾರೆ. ಇನ್ನು ವಿಧಾನ ಪರಿಷತ್ಗೆ ರಘು ಕೌಟಿಲ್ಯ ಜೊತೆಗೆ ಲಿಂಗರಾಜ್ ಪಾಟೀಲ್. ರಾಜ್ಯ ಬಿಜೆಪಿಯಿಂದ 2 ಹೆಸರು ಶಿಫಾರಸಾಗಿರೋದು. ವಿಜೇಂದ್ರ, ಅತ್ಯಾಪ್ತ ಆಗಿರುವಂತಹ ರಘು ಕೌಟಿಲ್ಯ ಅವ್ರಿಗೂ ಕೂಡ ಈಗ ಸದ್ಯಕ್ಕೆ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ಲಿಂಗರಾಜು ಪಾಟೀಲ್ ಕೋರ್ ಕಮಿಟಿ ಮತ್ತೆ ವರಿಷ್ಠರು ಆಯ್ಕೆಯನ್ನ ಮಾಡಿದ್ದಾರೆ. ಪದವೀಧರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಈ ಹಿಂದೆ ಲಿಂಗರಾಜು ಅವರು. ಟಿಕೆಟ್ ಸಿಕ್ಕಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಬಹಳ ಬೇಸರಗೊಂಡಿದ್ರು. ಈ ಒಂದು ಬೇಸರದಿಂದ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಲಿಂಗರಾಜು ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಲಿಂಗರಾಜು ಮನವೊಲಿಸಿದ್ದಂತಹ ಬಿಜೆಪಿ ಹೈಕಮಾಂಡ್ ಆ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ ಭರವಸೆಯಂತೆ ಎಂಎಲ್ಸಿ ಸ್ಥಾನಕ್ಕೆ ಟಿಕೆಟ್ ಅನ್ನ ಘೋಷಣೆ ಕೂಡ ಮಾಡಿದೆ.